ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಕಾವೇರಿ ಮನಸ್ಸಿನಲ್ಲಿ ಇರುವುದೇ ಒಂದು, ಬಾಯಲ್ಲಿ ಹೇಳುವುದೇ ಇನ್ನೊಂದು. ಅನುಮಾನ ನಿಜ ಆಗುತ್ತದೆ. ಲಕ್ಷ್ಮಿಗೆ ವಿಧಿ ಮೇಲಿರುವ ಅನುಮಾನ ಇನ್ನೂ ಸ್ವಲ್ಪ ಹೆಚ್ಚಾಗಿದೆ. ಯಾಕೆಂದರೆ ಅವಳ ಬಾಯ್ ಫ್ರೆಂಡ್ ಚಪ್ಪಲಿ ಮನೆಯ ಹೊರಗೆ ಕಂಡಿರುತ್ತದೆ. ತೆಗೆದುಕೊಂಡು ಬರುವ ಮುನ್ನವೇ ಅವನು ಮನೆಯಿಂದ ಹೊರಟಿರುತ್ತಾನೆ. ಆದ್ದರಿಂದ ತುಂಬ ಗೊಂದಲದಲ್ಲಿ ಅವಳು ಯೋಚನೆ ಮಾಡುತ್ತಾ ಅಡುಗೆ ಮಾಡುತ್ತಾ ಇರುತ್ತಾಳೆ. ಹಾಗೆ ಅವಳು ಹೊರಗಡೆ ಹೋಗಿ ಅವನ ಬೈಕ್ ಇದೆ ಎಂದು ನೋಡುವಷ್ಟರಲ್ಲಿ ಗಂಗಾ ಅವಳನ್ನು ಕೂಗುತ್ತಾಳೆ. ಹಾಗಾಗಿ ಹೊರಗಡೆ ಇಲ್ವಾ ಅಂತ ನೋಡೋಕೆ ಆಗೋದಿಲ್ಲ. ಇನ್ನು ಟೆರೆಸ್ ಮೇಲೆ ವಿಧಿ ಹಾಗೂ ಅವನು ಇಬ್ಬರು ಪಿಜ್ಜಾ ತಿಂತಾ ಇರ್ತಾರೆ. ಈಗ ವಿಧಿಯ ಫೋಟೋ ಕ್ಲಿಕ್ ಮಾಡಬೇಕು ಎಂದು ಅವನು ಅಂದುಕೊಳ್ಳುತ್ತಾನೆ. ಆದರೆ ಆತನ ಮೊಬೈಲ್ ವಿಧಿಯ ರೂಮ್ನಲ್ಲೇ ಇರುತ್ತದೆ. ನಂತರ ಕಾವೇರಿ ಎಲ್ಲರೂ ಕುಳಿತುಕೊಂಡಿದ್ದ ಹಾಲಿಗೆ ಬರುತ್ತಾಳೆ. ನಾವು ಮಾತ್ರ ಅಲ್ಲ, ನೀವೆಲ್ಲರೂ ಕೂಡ ಈ ಬಾರಿಗೆ ಹಳ್ಳಿಗೆ ಬರಬಹುದು ಅಂತ ಹೇಳ್ತಾಳೆ. ಆ ಪ್ಲಾನ್ ಕೇಳಿ ಸುಪ್ರಿಯಾಗೆ ಆಶ್ಚರ್ಯ ಆಗುತ್ತದೆ. ಕಾವೇರಿ ಏನು ಬೇರೆ ಪ್ಲಾನ್ ಮಾಡಿಕೊಂಡಿದ್ದಾಳೆ ಅನ್ನೋದು ಅವಳಿಗೆ ಅರಿವಾಗುತ್ತದೆ. ನಾನು ಕೃಷ್ಣ ಮಾತ್ರ ಅಲ್ಲ, ಈಗ ಸೂಪರ್ ಜೋಡಿ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬಹುದು ಎಂದು ಹೇಳುತ್ತಾಳೆ. ಆಗ ಮನೆಯ ಎಲ್ಲ ಸದಸ್ಯರಿಗೂ ತುಂಬಾ ಖುಷಿಯಾಗುತ್ತದೆ. ನಾವು ಕೂಡ ನಿಮ್ಮ ಕಾಂಪಿಟೇಷನ್ ನೋಡಬಹುದು ಎಂದು ಅಜ್ಜಿ ಹೇಳುತ್ತಾರೆ. ಹೌದು ಅಂತ ಕಾವೇರಿ ತಲೆ ಆಡಿಸುತ್ತಾಳೆ. ವಿಚಾರ ತಿಳಿದು ಖುಷಿಯಾಗುತ್ತಾಳೆ. ಇದು ಒಳ್ಳೆಯ ಫ್ಯಾಮಿಲಿ, ತುಂಬ ಚೆನ್ನಾಗಿ ಒಳ್ಳೆಯ ಕೆಲಸ ಮಾಡಿದೆ ಅಮ್ಮ ಎಂದು ವೈಷ್ಣವ್ ಹೇಳುತ್ತಾನೆ. ಯಾರು ಬರದೇ ಇದ್ರೂ ಪರವಾಗಿಲ್ಲ, ಆದರೆ ಸುಪ್ರಿಯಾ ಮಾತ್ರ ಬರಲೇಬೇಕು ಅನ್ನೋದು ಕಾವೇರಿ ಮನಸ್ಸಿನಲ್ಲಿ ಇರುತ್ತದೆ. ಯಾಕೆಂದರೆ ಈ ಬಾರಿ ಸೂಪರ್ ಜೋಡಿ ಕಾರ್ಯಕ್ರಮದಲ್ಲಿ ನಾವೇ ಗೆಲ್ಲೋದು ಅನ್ನೋ ಕಾನ್ಫಿಡೆನ್ಸ್ ಕಾವೇರಿಗೆ ಇರುತ್ತದೆ. ಅದನ್ನು ಸುಪ್ರಿಯಾ ನೋಡಿ ಉಳಿದುಕೊಳ್ಳಬೇಕು ಎಂದು ಅವಳ ಅನಿಸಿಕೆ ಆಗಿರುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಸುಪ್ರಿಯಾ ಹೇಳ್ತಾಳೆ, ಯಾಕೋ ಅವಳಿಗೆ ಸಿಟ್ಟು ಬರೋ ಥರ ನೀನೇನು ಮಾಡಿದೆ. ವೈಷ್ಣವ್ ಹೇಳ್ತೇನೋ, ಅಯ್ಯೋ ಇವ್ರೆ ಯಾವಾಗಲೂ ಲೆಕ್ಚರ್ ಕೊಡ್ತಾ ಇರ್ತಾನೆ, ಯಪ್ಪ ಅದು ಹೇಗೆ ಗುರಾಯಿಸ್ತಾನೆ ಗೊತ್ತೇ, ಸುಟ್ಟೆ ಹೋಗಬೇಕು ಆ ಥರ ನೋಡ್ತಾರೆ, ಕಣ್ಣಲ್ಲಿ ಯಾವಾಗಲೂ ಕೆಂಡನೇ ಇರುತ್ತೆ. ಒಂದು ಪಕ್ಷ ಸೂರ್ಯನಾದರೂ ಬರಿಗಣ್ಣಿಂದ ನೋಡಬಹುದು, ಆದರೆ ಈ ಮಹಾಲಕ್ಷ್ಮಿನ ಬರಿಗಣ್ಣಿಂದ ನೋಡೋಕೆ ಸಾಧ್ಯನೇ ಇಲ್ಲ. ವೆದರ್ ಎಷ್ಟು ತಂಪಾಗಿದೆ ಎಂದು ಹೇಳುತ್ತಾನೆ. ಆಗ ಸುಪ್ರಿಯಾ ನಗಾಡ್ತಾಳೆ, ಕ್ಯೂಟ್ ಅಂತ ಹೇಳ್ತಾಳೆ. ಅವಳ ಹಿಂದೆ ಕಾವೇರಿ ನಿಂತಿರುವುದು ಅವಳಿಗೆ ಗೊತ್ತಿರುವುದೇ. ಕಾವೇರಿಯನ್ನು ಇನ್ನಷ್ಟು ಉರಿಸೋಕೆ ಅಂತಲೇ ಇವನ ಹತ್ತಿರ ಚೆನ್ನಾಗಿ ಮಾತನಾಡ್ತಾ ಇರುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.